ಪ್ರೈಸ್ ಅಲಾಟ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ಬಾಲ್ ನೋಡುವಾಗ, ನಾವು ಇದರಲ್ಲಿ ಆಟ ಆಡುವಾಗ, ಈ ಬಾಲ್ ಅಲ್ಲ, ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಬಾಲ್ ಯಾವುದಾದ್ರೂ ಆ ಚೆಂಡಲ್ಲಿ ನೀವು ಆಟ ಆಡುವಾಗ, ನೀವು ಅದನ್ನು ಕೆಳಗಡೆ ಹಾಕಿದಾಗ ಅದು ಮತ್ತೆ ನಿಮ್ಮ ಬಳಿಯೇ ಹಿಂದಿರುಗಿ ಬರುತ್ತದೆ. ಅದಕ್ಕೆ ವೈಜ್ಞಾನಿಕವಾಗಿ ಅನೇಕ ಕಾರಣಗಳಿರಬಹುದು. ಆದರೆ ನಾವು ನೋಡುವುದಾದರೆ ಈ ಬಾಲ್ ಹೀಗೆ ಹಿಂದೆ ನಮ್ಮ ಕಡೆಗೆ ಬರುವಾಗ ಒಂದು ವಿಷಯವನ್ನು ಅರಿತುಕೊಳ್ಳಬಹುದು. ಏನೆಂದರೆ, ನಾವು ನಮ್ಮ ಜೀವನದಲ್ಲಿ ಯಾವ ಕೆಲಸವನ್ನು ಮಾಡುತ್ತೇವೋ ಆ ಕೆಲಸ ಮತ್ತೆ ನಮಗೆ ಹಿಂತಿರುಗಿ ಬರುತ್ತದೆ. ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಮತ್ತೆ ಒಳ್ಳೆಯದೇ ಹಿಂತಿರುಗಿ ಬರುತ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಹಿಂತಿರುಗಿ ಬರುತ್ತದೆ. ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ಯಾಕೋಬನ ಜೀವನ ಚರಿತ್ರೆ ಕುರಿತಾಗಿ ನೋಡಬಹುದು. ಯಾಕೋಬನು ತನ್ನ ಅಣ್ಣನಿಗೆ ಊಟವನ್ನು ತೋರಿಸಿ ಮೋಸ ಮಾಡಿದನು. ತನ್ನ ತಂದೆಗೆ ತಾನೇ ಏಸಾವನು ಎಂಬುದಾಗಿ ವೇಷ ಬದಲಾಯಿಸಿಕೊಂಡು ಮೋಸ ಮಾಡಿ ಆಶೀರ್ವಾದ ಹೊಂದಿಕೊಂಡನು ತಾಯಿಯ ಮಾತನ್ನು ಕೇಳಿ. ಅದೇ ಒಂದು ದಿನ ಅವನ ಮಾವನಾದ ಲಾಬಾನನಿಂದ ಅವನು ಮೋಸ ಹೋಗುವುದನ್ನು ನಾವು ನೋಡಬಹುದು. ಆತನೇ ಹೇಳುತ್ತಾನೆ, ಆತನ ಸಂಬಳವನ್ನು ಅನೇಕ ಸಾರಿ ವಂಚಿಸಿದನು, ಕಿರಿ ಮಗಳನ್ನು ಮದುವೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ಹಿರಿ ಮಗಳನ್ನು ಮದುವೆ ಮಾಡಿದನು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಈ ಸಂಗತಿಯನ್ನು ಬೈಬಲಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತದೆ, ನಾವು ಏನು ಮಾಡುತ್ತೇವೋ ಅದೇ ಮತ್ತೆ ನಮಗೆ ಬರುತ್ತದೆ ಎಂಬುದಾಗಿ. ಅದನ್ನೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹೌದು ಪ್ರಿಯರಾದ ದೇವ ಮಕ್ಕಳೇ, ಬೇವಿನ ಮರವನ್ನು ಬಿತ್ತಿ ಮಾವಿನ ಹಣ್ಣನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ಹುಸಿಯಾಗುತ್ತದೆ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ಹಾಗಾದರೆ ನಾವು ಈ ಒಳ್ಳೆಯದು ಮಾಡುತ್ತಿದ್ದೇವೋ ಕೆಟ್ಟದ್ದು ಮಾಡುತ್ತಿದ್ದೇವೆ ಎಂಬುದನ್ನು ನಾವೇ ಪರೀಕ್ಷಿಸಿ ನೋಡಿಕೊಂಡು ಆದಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೆಯ ಪ್ರತಿಫಲವನ್ನು ನಿರೀಕ್ಷಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. God bless you. Have a nice day.